ಕಾಮಿಡಿ ಪೇಡ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಜನಜೀವನದಲ್ಲಿ ನಿತ್ಯ ನಡೆಯುವ ಅನೇಕ ಪ್ರಸಂಗಗಳೇ ಅದೆಷ್ಟೋ ಬಾರಿ ಹಾಸ್ಯ ಹುಟ್ಟಿಸುತ್ತವೆ. ಅದನ್ನೇ ಹೇಳಿ ನಗಿಸ್ತಾರೆ ಮಹದೇವ ಅವರು. ಏನು ಮಾತಾಡ್ತಾರೆ ಬಂಧುಗಳು ಇವತ್ತು ಹೆಣ್ಮಕ್ಳು. ನಾ ಈ ಕಾರ್ಯಕ್ರಮಕ್ಕೆ ಬರಾಕತ್ತಿದ್ದೆ. ನಮ್ಮ ಚಂದ್ರು ಮತ್ತು ಅಶೋಕ್ ಫೋನ್ ಮಾಡಿದ್ರು. ನಾ ಈ ಕಾರ್ಯಕ್ರಮಕ್ಕೆ ಬರಾಕತ್ತಿದ್ದೆ. ನಾನು ಏನ್ ಹೇಳಿದ್ಲು, ರೀ ಸೀರೆ ತರಕ ಹೋಗ್ರಿ ಅಂತ ನಾ ಹೇಳಿದೆ. ನೋಡು ಇವತ್ತ ನಮ್ದು ಕಾರ್ಯಕ್ರಮ ಐತಿ ಶಿವನಗರದಾಗ, ನನಗೆ ಬರಕ್ ಆಗುದಿಲ್ಲ, ನೀನ ರೊಕ್ಕ ಕೊಡ್ತೀನಿ, ನೀನ ತಗೊಂಡ್ಬರೋಗು ಅಂತ. ಇಲ್ಲ ನೀವು ಬರಬೇಕಾತಂದು, ನೀವು ಹೆಣ್ಮಕ್ಳು ಆಟ ಹಿಡಿದು ಬಿಡಂಗಿಲ್ಲ, ಇದು ಪರಮೇಶ್ವರ್ಗೂ ಬಿಟ್ಟಿಲ್ಲ ಮೊದಲೇ ಹೇಳಿದ್ ನಾನು. ಹೋದೆ ತಗೋ ಯಾವ್ದಾರ ಒಂದು ಸೀರೆ ಆರಿಸ್ ಬಡಬೇಡ ಅಂತ. ಹೋಗ್ರಿ ನೀವ ಯಾವ್ದಾರ ಒಂದು ಆರಿಸ್ರಿ ಅಂತ. ಲೇ ಸೀರೆ ಉಡಾಕಿ ನೀನೇ ಯಾವ್ದಾರ ಒಂದು ಆರಿಸು ಅಂದೆ. ಹೋಗ್ರಿ ಹೋಗ್ಯಾವ್ರು ನೀವ ಯಾವ್ದಾರ ಒಂದು ಆರಿಸ್ರಿ ಅಂತ. ಬಾಳ ಮಂದಿ ನಗಾಕತ್ತೀರಿ, ಅನುಭವ ಇದ್ದಂಕ ಅಂತ. ಏನು ಮಾತಾಡಿರ್ತಾವ ನಮ್ಮ ಮಣ್ಣು ರೈತಿಗೆ ಜಗಳಾಗಿ ಅಕ್ಕಿದ ಒಂದು ಸೀರೆ ತಗೊಂಡ ಉರ್ಲಾಕೊಳಕತ್ತಿದ್ದೆ. ಉರ್ಲಾಕೊಳಕತ್ತಿದ್ದೆ. ನನಗೆ ಹೇಗೆ ಓಡಿ ಬಂದು, ರೀ ತೆಗಿರನ್ ಸೀರೆ ಅಂತ. ಅಪ್ಪ ನನ್ನ ಮೇಲೆ ಕಾಳಜಿ ಅದಾಳೆ ಅಂದ. ಯಾಕೆ ಅಂದೆ. ನೋಡ್ರಿ ನಮ್ಮ ಅವ್ವ ದೀಪಾವಳಿಗೆ ತಂದು ಸೀರೆ ಅಂತ, ಬೇಕಾದ್ರೆ ಮೂಲ್ಯಾಗ ಹಾಕಿ ತಗೋರಿ ಅಂತ. ಗಂಡಿಗೇನಾದ್ರೂ ಚಿಂತಿಲ್ರಿ, ಆದ್ರೆ ಸೀರಿಗೇನು ಆಗಬಾರ್ದು. ಎಂಥ ವಿಚಿತ್ರವಾದಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದ್ರೆ ಬಂಧುಗಳೇ. ಮೊನ್ನೆ ನಾನು ಹೇಳಿದ ಜಾಸ್ತಿ ಹೊಂಟಿದ್ಲು, ಸ್ನಾನ ಮಾಡಕ್ ಹೊಂಟಿದ್ಲು. ಹೊಂಟಾಗ ರೀ ನಾ ಲಕ್ಷ ತಕೊಂಡು ಸ್ನಾನ ಮಾಡ್ಲಾ ಇಲ್ಲ ಡವ್ ಹಾಕೊಂಡು ಮಾಡ್ಲಾ ಅಂತ. ರೀ ನಾ ಲಕ್ಷ ತಕೊಂಡು ಸ್ನಾನ ಮಾಡ್ಲಾ ಇಲ್ಲ ಡವ್ ಹಾಕೊಂಡು ಮಾಡ್ಲಾ ಅಂತ ನಾ ಹೇಳಿದೆ. ಲೇ ಮೊದಲ ಬಾಗಲ ಹಾಕೊಂಡು ಸ್ನಾನ ಮಾಡ. ಒಬ್ಬ ನನ್ನ ಗೆಳೆಯ ಬಾಳ ಕುಡಿತಿದ್ದ. ಅವ್ನು ಹೇಳ್ತಿ ನನ್ನ ತೇಕ್ ಓಡಿ ಬಂದ. ರೀ ಸತ್ತಿಗಿರಿಯವರ ನನ್ನ ಗಂಡ ಬಾಳ ಕುಡಿಯಾಕತ್ತಾನ, ಸ್ವಲ್ಪ ನನ್ನ ಗಂಡಗಟ್ಟು ಹೇಳ್ರಿ, ನಿಮ್ ಮಾತು ಕೇಳ್ತಾನ ಅಂತ. ನಾನು ಅವ್ನು ಕರೆದ, ನೋಡಪ್ಪ ಕುಡಿದು ತಪ್ಪ, ಕುಡಿದ್ರಿಂದ ಎಂತ ಅನಾಹುತಕ್ಕವ, ಕುಡಿಬಾರ್ದಪ್ಪ, ನನಗ್ ಮಾತಿಗೆ ಬೆಲೆ ಕೊಡ್ತೀನಿ ಹೇಳತ್ತೀನಿ ಅಂದೆ. ಇಷ್ಟು ಹೇಳಿದ್ದ ಒಂದ್ ತಾಸಾಗಿತ್ತು. ಅವ್ನು ಹೇಳ್ತಿ ನನ್ನ ತೇಕ್ ಓಡಿ ಬಂದಾಗ, ಸರ್ ಏನ್ ಹೇಳಿ ಕಳಿಸಿದ್ ಸರ್ ನನ್ನ ಗಂಡಗ. ಅರ್ಧ ತಾಸು ನನ್ನ ಕಾಲು ಹಿಡ್ಕೊಂಡು, ಇದು ಎಂದೂ ಕುಡಿಯಂಗಿಲ್ಲ ನನ್ ತಪ್ಪಾಗೈತಿ, ಸತ್ತಿಗಿರಿ ಸರ್ ನನಗ ಎಲ್ಲ ತಿಳಿಸಿ ಹೇಳಿದ್ರು, ನಾನು ತಪ್ಪು ಮಾಡಿದೆ, ಇನ್ನೆಂದೂ ಕುಡಿಯಂಗಿಲ್ಲ ಅಂತ ಹೇಳಿ ಅರ್ಧ ತಾಸು ನನ್ನ ಕಾಲಿಗೆ ಬಿದ್ದಿದ್ರಿ ಅಂತ. ಭಾಳ ಚಲೋ ಆತು, ಕುಡಿದು ಬಿಟ್ರೆ ಭಾಳ ಬಂಗಾರ ಆತು, ಆಯ್ತು ಬಂಗಾರ ಅಂತ ಹೇಳಿ ಮುಗಿಸಿದೆ. ಹೋಗಿ 5 ನಿಮಿಷ ಆಗಿತ್ತು. ಮತ್ ಹೊಳ್ಳಿ ಓಡಿ ಬಂದು ಬಂದಾಗ ತಳಕತ್ತಿ ಬಿಟ್ರು. ತಳಕತ್ತಿತ್ತು. ಯಾಕೆ ಏನಾಯ್ತು, ಈಗ ಮಕ್ಕಳು ಹೋಗಿದ್ಲ ನಾನು. ಸತ್ತಿಗಿರಿ ಸರ ಗಾತ ಆತ್ರಿ ಸರ ಅಂತ. ಯಾಕೆ ಅವ ಏನಾಯ್ತು ಅಂದೆ. ಏನ್ ಹೇಳ್ರಿ ಸರ, ನನ್ನ ಕಾಲನ 5 ತೊಲಿ ಬೆಳ್ಳಿ ಚೈನ ಕಾಡುವಲ್ರಿ ಅಂದು. ಕಾಲಾನ ಬೆಳ್ಳಿ ಚೈನ ತಗೊಂಡು ಕುಡಿಯಾಕ ಹೋಗ್ಯಾನ್ರಿ ಅವ. ಈ ಕುಡುಕ್ರಿ ಹಿಂಗಾರಿ, ಯಾರು ಎಂದು ಹೇಳಿದ ಮಾತು ಕೇಳಂಗಿಲ್ರಿ ಇವ್ರು ಹೇಳೋದಂದ್ರೆ ದೊಡ್ಡ ಕಷ್ಟ ಅದು. ನೋಡ್ಬೇಕ್ರಿ ಅವ್ರು ತಾವು ಮಾತಾಡಿದ್ದ ಗ್ರೇಟ್ ಇರ್ತಾರ, ಅವ್ರು ಯಾರ ಮಾತು ಕೇಳೋದಿಲ್ಲ. ಹಿಂಗ ಒಬ್ಬ ಕುಡದ ಈಶ್ವರ ಗುಡಿಗೆ ಹೋದ, ಶಿವನ ಮಂದಿರಕ್ಕೆ ಹೋದ. ಅಲ್ಲೇ ಪೂಜಾರಿ ನಿಂತಿದ್ದ. ಇವು ಫುಲ್ ಟೈಟ್ ಪೂಜಾರಿ ಚಕ್ವಾಲ. ಅಲ್ಲೋ ಇಸ್ ದುನಿಯಾ ಮೇ ಸಬ್ಸೆ ಬಡಾ ಕೌನ್? ಪೂಜಾರಿ ನೋಡಪ್ಪ, ಇಸ್ ದುನಿಯಾ ಮೇ ಸಬ್ಸೆ ಬಡಾ ಶಿವ, इस दुनिया में सबसे बड़ा शिवा. इव्ರು ಯಾರ ಮಾತು ಕೇಳಂಗಿಲ್ಲ. सबसे बड़ा शिवा हो तो पर्वत पर क्यों खड़ा? पर्वत बड़ा ಅಂತ ಇವ್ನು ಲೆಕ್ಕದಾಗ ಪೂಜಾರಿ ಅಂದ. ಇವ್ ಹೆಂಗ್ ಇರ್ತಾನೆ, ಇವ್ನು ಹಿಂಬಾಲೆ ಹೋಗ್ಬಿಡ್ಬೇಕಂತ ಹೇಳಿ, ನೋಡಪ್ಪ ಪರ್ವತ ಬಡ, ಇವ್ ಅದನ್ನು ಒಪ್ಪಕಲ್ರಿ, ಅದನ್ನು ಒಪ್ಪಲಿ ನೀವು. पर्वत बड़ा हो तो हनुमान जी के उंगली पे क्यों खड़ा? ಅಂದ್ರೆ ಇವ್ನು ಲೆಕ್ಕದಾಗ ಹನುಮಾನ ಬಡ ಅಂದ. ಪೂಜಾರಿ ಅಲ್ಲ, ನೋಡಪ್ಪ ತಂದೆ ಹನುಮಾನ ಬಡ. हनुमान बड़ा हो तो श्री राम जी की चरण में क्यों पड़ा? ಪೂಜಾರಿ ತಲೆ ಕೆಟ್ಟ ಬಿಡ್ತಾವ. ತಲೆ ಕೆಟ್ಟ, ನೋಡಪ್ಪ ತಂದೆ ಶ್ರೀರಾಮ್ ಬಡ.
ಶ್ರೀರಾಮ್ ಬಡ ಹೋ ತೋ ಸೀತಾ ಕೆ ಪೀಛೆ ಕ್ಯೂ ಪಡ. ಕೊನೆಗೆ ಪೂಜಾರಿ ತಲೆ ಕೆಟ್ಟು ಹೇಳ್ಬಿಟ್ಟ, ಯಪ್ಪ ತಂದೆ ನೀನ ಬಡ, ತೂ ಬಡ, ನೀನ ದೊಡ್ಡಪ್ಪ. ಎಸ್ ಯು ಆರ್ ಕರೆಕ್ಟ್. ಬರ್ಲ ಅಂದು ಹಿಂಗಾರಿ ಕುಡಿದ್ರು. ನಾಲ್ಕು ಮಂದಿ ಫುಲ್ ಟೈಟ್ ಕುಡ್ದ ಒಂದು ಹೆಣ ತಗೊಂಡು ಹೊಂಟಿದ್ರು. ಈ ಹೆಣ ಯಾರು ನೋಡ್ಬೇಕು ನೀವು, ಕುಡ್ದೇ ಇರ್ತಾರೋ. ಹೆಣ ತಗೊಂಡು ಹೊಂಟಿದ್ರು. ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ ಅಂತ ತಗೊಂಡು ಹೊಂಟಿದ್ರು. ಇದ್ರಿಗೆ ಒಬ್ಬ ಫುಲ್ ಟೈಟ್ ಗಾಡಿ ಮೇಲೆ ಬಂದು ಗಾಡಿ ಮೇಲೆ ಬಂದವನು ಅವ್ರಿಗೆ ಹಾಕಿಬಿಟ್ಟ. 4 ಮಂದಿ ಆ ಕಡೆ ಹೋದ್ರು, ಅದು ಕೆಳಗೆ ಬಿತ್ತು. ಒಬ್ಬ ಎತ್ತು ಬಂದ, ಏ ಹೆಂಗ ಹಾಸಿದ್ವಿ ಮಗನ ಗಾಡಿ ಅಂತ. ಇನ್ನೊಬ್ಬ ಬಂದ, ಏ ಕಣ್ಣಾಗಿ ಎಮ್ಮಿಕೊಂಡು ಮಕ್ಕೊಂಡು ನಮಗನ ಹೆಂಗ ಹಾಸಿದ್ವಿ ಗಾಡಿ ಅಂದ. ಹಿಂಗ 4 ಮಂದಿ ಒಂದೊಂದು ಅಂದ್ಬಿಟ್ರ ಅವಾಗ. ಕೊನೆಗೆ ಇವ್ ಬೈಕ್ ಮೇಲೆ ಇದ್ದಲ್ಲ, ಇವ್ ಫುಲ್ ಟೈಟ ಇದ್ದ. ಇವ್ ಎದ್ದ, ಏ ಯಾಕೆ ಮಕ್ಕಳ ನಿಮ್ಗೆ ಏನಾಗೈತಿ? ಹಾ ಎಲ್ಲಿಗೊಬ್ಬ ಮಾತಾಡಕತ್ತೀರಿ, ನಿಮ್ಗೆ ಏನಾಗೈತಿ? ಅಲ್ಲ ಕೆಳಗೆ ಬಿದ್ದಾವ ಒಂದು ಮಾತು ಮಾತಾಡಕ್ ತಯಾರಿಲ್ಲ. ಹೆಣ ಮಾತಾಡ್ತಾವ್ರಿ ಇವ್ರು. ಮಣ್ಣೊಂದು ಹೆಣ ಒಯ್ಯಾಕತ್ತಿದ್ರು. ಒಬ್ಬ ಫುಲ್ ಟೈಟ್ ಇದ್ದ ಬಂದ. ಸರ ಅಂದ, ಏನಪ್ಪ ಅಂದ. ಸರ ಸತ್ತಾನೇನ್ರಿ? ಇಲ್ಲಪ್ಪ, ಕರ್ಕೊಂಡು 4 ಮಂದಿ ವಾಕಿಂಗ್ ಹೊಟ್ಟಾರ ಅಂದ. ಕುಡಿದು ರಾತ್ರಿ ಒದರಾಡ್ತಿದ್ರಿ. ಒಬ್ಬ ಕುಡಿದು ರಾತ್ರಿ ಒದರಾಡ್ತಿದ್ದ. ನಾ ಹೇಳಿದೆ, ಲೇ ಎದಕ್ಕೆ ಕುಡಿದು ಒದರಾಡ್ತಿಲ್ಲ ರಾತ್ರಿ? ಯಾರು ಕುಡಿದ್ರು ಮಗನ? ಎಲ್ಲಾರು ಕುಡಿತಾರ, ನಾನು ಕುಡಿತೇನೆ. ನಾ ಕುಡಿದ್ರೆ 1 ನಿಮಿಷ ಮಕ್ಕೊಂಡ್ಬಿಡ್ತೇನೆ ಅಂದೆ. ಅವಾಗ ಅಂದ, ಸರಿ ನೀವು ಹೇಳುದು ಕರೆಕ್ಟ್ ಸರಿ, ನಾನು ಕುಡಿದ್ನಂದ್ರೆ 1 ನಿಮಿಷನಾಗ ಮುಕ್ಕೋತೀನಿ ಸರಿ, ಆದ್ರೆ ಹಾಸಿಗೆ ಹುಡ್ಕಕ್ಕೆ ಅಷ್ಟ ಒಂದು ತಾಸು ಬೇಕ್ರಿ ಅನ್ನೋ. ಇನ್ನೂ ಹಾಸ್ಯದ ಮಾತುಗಳನ್ನ ಕೇಳೋಣ, ಆದ್ರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ.